ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋವನ್ನು ಒಂದು ಉತ್ತಮವಾದಂತಹ ಸರ್ಕಾರದ ಮಾಹಿತಿಯನ್ನು ತಿಳಿದುಕೊಳ್ಳುವುದರ ಮೂಲಕ ಆರಂಭಿಸೋಣ ಬನ್ನಿ ಸ್ನೇಹಿತರೆ. ಪ್ಲೀಸ್ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಈ ಚಾನಲ್ನಲ್ಲಿ ಯಾವುದೇ ರೀತಿಯಾದಂತಹ ಫೇಕ್ ವಿಡಿಯೋ ಆಗಲಿ ಮತ್ತು ನಿಮ್ಮ ಮನಸ್ಸಿಗೆ ಅಸ್ತವ್ಯಸ್ತವಾಗುವಂತಹ ಮಾಹಿತಿಯನ್ನು ಅಪ್ಲೋಡ್ ಮಾಡುವುದಿಲ್ಲ. ನಿಮಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ತಿಳಿಸಲೇ ಪ್ರಯತ್ನಿಸುತ್ತೇವೆ. ಪ್ಲೀಸ್ ಸ್ನೇಹಿತರೆ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಇಲ್ಲಿ ಮೋದಿ ಸರ್ಕಾರದ PM ಕಿಸಾನ್ ಯೋಜನೆಯ ಬಗ್ಗೆ ಭರ್ಜರಿಯಾದಂತಹ ಅಪ್ಡೇಟ್ಸ್ ಮತ್ತು ಗುಡ್ ನ್ಯೂಸ್ ತಿಳಿಸುವಂತಹ ನಮ್ಮ ಪ್ರಯತ್ನ ಇರುತ್ತದೆ. ಮತ್ತು ಇನ್ನೊಂದು ಸಂಪೂರ್ಣವಾದ ವಿವರ ಇಲ್ಲಿ ಹೇಳುತ್ತೇನೆ ನೋಡಿ ಫ್ರೆಂಡ್ಸ್. ಮತ್ತು ಗೃಹಲಕ್ಷ್ಮಿಯ ಬಗ್ಗೆ ಸಂಪೂರ್ಣವಾದ ಮತ್ತು ಭರ್ಜರಿಯಾದಂತಹ ಗುಡ್ ನ್ಯೂಸ್ ಈ ವಿಡಿಯೋದಲ್ಲಿ ಇರುತ್ತದೆ ಫ್ರೆಂಡ್ಸ್. ಪ್ಲೀಸ್ ಸ್ಕಿಪ್ ಮಾಡಬೇಡಿ. ಈ ಎರಡು ಗುಡ್ ನ್ಯೂಸನ್ನು ತಿಳಿದುಕೊಳ್ಳಿ. ಈ ಎರಡು ಗುಡ್ ನ್ಯೂಸ್ನ ಫಲಾನುಭವಿಗಳು ನೀವಾಗಿದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಮೋದಿ ಸರ್ಕಾರದ ಅಡಿಯಲ್ಲಿ PM ಕಿಸಾನ್ 17ನೇ ಕಂತಿನ ಹಣ ನಮ್ಮ ರಾಜ್ಯದ ಜನರಿಗೆ ಜೂನ್ 18ಕ್ಕೆ ಬಿಡುಗಡೆಯಾಗಿತ್ತು. ಹೌದು ಸ್ನೇಹಿತರೆ, PM ಕಿಸಾನ್ ಯೋಜನೆಯ 17ನೇ ಕಂತಿನ ಹಣ ನಮ್ಮ ರಾಜ್ಯದ ಜನರಿಗೆ ಜೂನ್ 18ಕ್ಕೆ ಜಮಾ ಆಗಿರುವುದು ಸತ್ಯ. ಹಾಗಾಗಿ ಇಲ್ಲಿ ನಮ್ಮ ರಾಜ್ಯದ 45 ಲಕ್ಷಕ್ಕೂ ಹೆಚ್ಚು ಜನರಿಗೆ ಈ PM ಕಿಸಾನ್ ಯೋಜನೆ ಹಣ ತಲುಪಿದೆ. ಮತ್ತು ಸರ್ಕಾರದ ಮಾಹಿತಿಯ ಪ್ರಕಾರ 80ರಷ್ಟು ರೈತರಿಗೆ ಈ ಕಿಸಾನ್ ಯೋಜನೆಯ ಹಣ ತಲುಪಿದೆ. ಇನ್ನು 20ರಷ್ಟು ಜನರಿಗೆ ಈ ಯೋಜನೆಯ ಹಣ ತಲುಪಿರುವುದಿಲ್ಲ. ಹಾಗಾಗಿ ಇನ್ನು 8ರಿಂದ 10 ದಿನಗಳವರೆಗೂ ವೇಟ್ ಮಾಡಿ. ನಿಮ್ಮ PM ಕಿಸಾನ್ ಯೋಜನೆಯ ಹಣ ನಿಮ್ಮ ಅಕೌಂಟ್ಗೆ ತಲುಪುತ್ತದೆ ಎಂದು ಇಲ್ಲಿ ತಿಳಿಸಿದ್ದಾರೆ. ಹಾಗಾದರೆ ಕೆಲವಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಈ ಹಣವು ಬರುವುದು ನಿಮ್ಮ ಅಕೌಂಟ್ಗೆ ಸ್ವಲ್ಪ ಲೇಟ್ ಆಗಿರುತ್ತದೆ. ಆದ ಕಾರಣ PM ಕಿಸಾನ್ ಯೋಜನೆಯ ಹಣ ನಿಮ್ಮ ಅಕೌಂಟ್ಗೆ ತಲುಪುತ್ತದೆ ಎಂಬುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ನೀಡಿದ್ದಾರೆ. ಹೌದು ಸ್ನೇಹಿತರೆ, ನೀವು PM ಕಿಸಾನ್ ಯೋಜನೆಯ ಫಲಾನುಭವಿಗಳೇ ಮತ್ತು ಮೋದಿ ಸರ್ಕಾರದ ಇನ್ಯಾವುದೇ ರೀತಿಯಾದಂತಹ ಯೋಜನೆ ಅಡಿಯಲ್ಲಿ ನೀವು ಹಣವನ್ನು ಪಡೆಯುತ್ತಿದ್ದೀರಿಯೇ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೌದು ಸ್ನೇಹಿತರೆ, ಇದೀಗ ಬಂದ ಸುದ್ದಿ ಆದಂತಹ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣವು ತುಂಬ ಜನರಿಗೆ ಬಂದಿರುವುದಿಲ್ಲ. ಆದ ಕಾರಣ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತದೆ ಎಂಬುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿರುತ್ತದೆ ನೋಡಿ ಫ್ರೆಂಡ್ಸ್. ಪ್ಲೀಸ್ ಸ್ಕಿಪ್ ಮಾಡಬೇಡಿ. ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ತಲುಪಿ 20-25 ದಿನಗಳು ಆಗಿರಬೇಕಿತ್ತು. ಆದರೆ ಇನ್ನೂವರೆಗೂ 11ನೇ ಕಂತಿನ ಹಣ ನಿಮ್ಮ ಅಕೌಂಟ್ಗೆ ಬಂದಿರುವುದಿಲ್ಲ. ಆದ ಕಾರಣ ಇಲ್ಲಿ ಸ್ವಲ್ಪ ಜನರಿಗೆ ಗೃಹಲಕ್ಷ್ಮಿಯ 11ನೇ ಕಂತಿನ ಬಗ್ಗೆ ಹೌದು ಸ್ನೇಹಿತರೆ, ಇಲ್ಲಿ 2 ಭರ್ಜರಿ ಗುಡ್ ನ್ಯೂಸನ್ನು ತಿಳಿಸಿಕೊಡುತ್ತೇನೆ ಎಂದು ಇಲ್ಲಿ ತಿಳಿಸಿದ್ದೇನೆ. ಇಲ್ಲಿ ಮೊದಲನೆಯದು ನೋಡಿದ್ದೀರಿ ನೀವು, PM ಕಿಸಾನ್ ಯೋಜನೆಯ ಬಗ್ಗೆ ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಿ. ಹಾಗಾದರೆ ಎರಡನೆಯದಾದಂತಹ ಭರ್ಜರಿ ಗುಡ್ ನ್ಯೂಸ್ ಏನೆಂದರೆ, ಗೃಹಲಕ್ಷ್ಮಿಯರಿಗೆ ಇಲ್ಲಿ ಭರ್ಜರಿಯಾದಂತಹ ಗುಡ್ ನ್ಯೂಸ್ ಇದೆ. ಹೌದು ಫ್ರೆಂಡ್ಸ್, ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಪ್ಲೀಸ್ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಹಲವಾರು ಸಮಸ್ಯೆಗಳಿಂದ ಕರ್ನಾಟಕ ಸರ್ಕಾರಕ್ಕೆ 5 ಗ್ಯಾರಂಟಿ ಯೋಜನೆಗಳಿಗೆ ತುಂಬ ಅಡೆತಡೆ ಉಂಟಾಗುತ್ತಿರುತ್ತಿತ್ತು. ಹಾಗಾದರೆ ಈ ಅಡೆತಡೆಯಿಂದಾಗಿ 5 ಗ್ಯಾರಂಟಿಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆಯನ್ನು ರದ್ದು ಮಾಡುವುದಾಗಿ ಇಲ್ಲಿ ವಿರೋಧ ಪಕ್ಷದ ನಾಯಕರಾಗಿರಬಹುದು ಅಥವಾ ಇನ್ಯಾವುದೇ ರೀತಿಯಾದಂತಹ ಜನಸಾಮಾನ್ಯರ ಈ ಯುವ ನಿಧಿ ಯೋಜನೆಯನ್ನು ರದ್ದು ಮಾಡಿ ಎಂಬ ಶಬ್ದ ಇಲ್ಲಿ ಕೇಳುತ್ತಲೇ ಬರುತ್ತಿತ್ತು. ಹಾಗಾಗಿ ಈ 5 ಗ್ಯಾರಂಟಿಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆಯನ್ನು ರದ್ದು ಮಾಡದೆ ನಮ್ಮ CM ಸಿದ್ದರಾಮಯ್ಯ ಅವರು
ತುಂಬ ಯೋಚಿಸಿ ಜನರಿಗೆ ಉಪಯುಕ್ತವಾದಂತಹ ಮತ್ತು ತುಂಬ ಸಹಾಯಕವಾಗುವಂತಹ ಒಂದು ಯೋಜನೆಯನ್ನು ಕೈಗೊಂಡಿದ್ದಾರೆ. ಹೌದು ಸ್ನೇಹಿತರೆ, ಅದೇ ನಮ್ಮ ಶಕ್ತಿ ಯೋಜನೆಯಲ್ಲಿ ಇನ್ನೂ ಇಂಪ್ರೂವ್ ಮಾಡುವುದಾಗಿ ಇಲ್ಲಿ ಅವರು ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಇಲ್ಲಿ CC ಕ್ಯಾಮ್ರಾ ಇರುವಂತಹ ಮತ್ತು GPS ಅಳವಡಿಕೆ ಇರುವಂತಹ 450ಕ್ಕೂ ಹೆಚ್ಚು ಬಸ್ಸುಗಳನ್ನು ಇಲ್ಲಿ ಇವರು ಜಾರಿಗೆ ತರುವುದಾಗಿ ಮತ್ತು ಗೃಹಲಕ್ಷ್ಮಿಯರಿಗೆ ತುಂಬ ಸಹಾಯಕವಾಗುವಂತೆ ಮತ್ತು ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ತುಂಬ ಸಹಾಯಕವಾಗುವಂತಹ ನಿಟ್ಟಿನಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಹೌದು ಸ್ನೇಹಿತರೆ, ಶಕ್ತಿ ಯೋಜನೆಯ ಫಲಾನುಭವಿಗಳು ನಮ್ಮ ರಾಜ್ಯದ ಮಹಿಳೆಯರು ತುಂಬ ಈ ಯೋಜನೆಯ ಲಾಭ ಪಡೆದು ಖುಷಿಯಾಗಿದ್ದಾರೆ. ಹೌದು ಸ್ನೇಹಿತರೆ, 5 ಯೋಜನೆಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆಗೆ ಇನ್ನೂ ಇಂಪ್ರೂವ್ ಆಗಿ ತುಂಬ ಸಹಾಯಕವಾಗಿ ನಮ್ಮ ರಾಜ್ಯದ ಮಹಿಳೆಯರಿಗೆ ತುಂಬ ಸಹಾಯಕವಾಗಿರುತ್ತದೆ. ತುಂಬ ಹೆಲ್ಪ್ಫುಲ್ ಆಗಿದೆ. ಇದು ಬಡವರಿಗೆ, ಕಡು ಬಡವರಿಗೆ ಮತ್ತು ಮಧ್ಯಮ ವರ್ಗದ ಫಲಾನುಭವಿಗಳಿಗೆ ತುಂಬ ಸಹಾಯಕವಾಗಿದೆ. ಇವರು ಶಕ್ತಿ ಯೋಜನೆಯ ಲಾಭ ಪಡೆದು ತುಂಬ ಖುಷಿಯಾಗಿದ್ದಾರೆ. ಹೌದು ಸ್ನೇಹಿತರೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನವಿಲ್ಲ. ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್ ಸ್ನೇಹಿತರೆ, ನಿಮ್ಮೆಲ್ಲರಲ್ಲಿ ಇದೊಂದು ವಿನಂತಿ. ನೀವು ಶಕ್ತಿ ಯೋಜನೆಯ ಫಲಾನುಭವಿಗಳೇ ಅಥವಾ 5 ಗ್ಯಾರಂಟಿಗಳಲ್ಲಿ ಯಾವ ಫಲಾನುಭವಿಗಳಾಗಿದ್ದೀರಿ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ತುಂಬ ಬೇಸರವಾಗಿದೆ. ಹೌದು ಸ್ನೇಹಿತರೆ, ನೀವು ಎಲ್ಲರೂ ಏನು ಚಿಂತೆ ಮಾಡುವ ಅಗತ್ಯವಿಲ್ಲ. ಸರ್ಕಾರವು ತಿಳಿಸಿರುವ ಹಾಗೆ 1,20,00,000 ಜನರಲ್ಲಿ ಈಗಾಗಲೇ 5 ಲಕ್ಷ ಜನರಿಗೆ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣವನ್ನು ಅವರ ಅಕೌಂಟಿಗೆ ನೀಡಿರುವುದಾಗಿದೆ. ಹಾಗಾದರೆ ಇನ್ನು 1,15,00,000 ಜನರಿಗೆ ಹಾಕುವುದು ಸ್ವಲ್ಪ ತಡವಾಗುತ್ತದೆ. ಆದರೆ ಯಾವುದೇ ಸಂಶಯವಿಲ್ಲದೆ ನಿಮ್ಮ ಅಕೌಂಟ್ಗೆ ಇದು ಜೂನ್ 30ರ ಒಳಗೆ ನಿಮ್ಮ ಅಕೌಂಟ್ಗೆ ತಲುಪುತ್ತದೆ. ಹೌದು ಸ್ನೇಹಿತರೆ, ಇಲ್ಲಿ ಜೂನ್ 25ನೇ ತಾರೀಕಿನ ಮೇಲೆ ನಿಮ್ಮ ಅಕೌಂಟಿಗೆ ಈ 11ನೇ ಕಂತಿನ ಗೃಹಲಕ್ಷ್ಮಿಯ ಹಣ ತಲುಪುತ್ತದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದರು. ಹಾಗಾದರೆ ಇವತ್ತು ಜೂನ್ 25. ಈ ಜೂನ್ 25ರ ನಂತರ ಅಂದರೆ ಜೂನ್ 25, ಜೂನ್ 26, ಜೂನ್ 27, ಜೂನ್ 28 ಅಂದರೆ 1,15,00,000 ಜನರಿಗೆ ಒಂದೇ ಸಮಯಕ್ಕೆ ಈ ಹಣವು ಬರುವುದಿಲ್ಲ. ಒಂದು ದಿನ ಹೆಚ್ಚು ಕಡಿಮೆಯಾದರೂ ಸಹ ಈ ಹಣ ನಿಮ್ಮ ಅಕೌಂಟಿಗೆ ತಲುಪುತ್ತದೆ. ಪ್ಲೀಸ್ ಸ್ನೇಹಿತರೆ, ಇದಕ್ಕೆ ಯಾವ ಸಂಶಯವೂ ಬೇಡ ಎಂದು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, 11ನೇ ಕಂತಿನ ಹಣ ಸ್ವಲ್ಪ ಜನ 5 ಲಕ್ಷ ಜನರಿಗೆ ಈಗಾಗಲೇ ತಲುಪಿದೆ. ಇನ್ನು 1,15,00,000 ಜನರಿಗೆ ಸ್ವಲ್ಪ ತಡವಾದರೂ ಸಹಿತ ನಿಮ್ಮ ಅಕೌಂಟ್ಗೆ ತಲುಪುತ್ತದೆ. ಜೂನ್ 30ರ ಒಳಗಾಗಿ ಈ 11ನೇ ಕಂತಿನ ಗೃಹಲಕ್ಷ್ಮಿಯ ಹಣವು ನಿಮ್ಮ ಅಕೌಂಟ್ಗೆ ತಲುಪುತ್ತದೆ. ಇದಕ್ಕೆ ಯಾವ ಸಂಶಯವೂ ಬೇಡ. ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಯಾವ ಫಲಾನುಭವಿಗಳಿಗೆ ತಲುಪಿದೆ ಎಂಬುದರ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತು ಯಾವುದರ ಸಂಪೂರ್ಣವಾದ ವಿವರವು ನಿಮಗೆ ಬೇಕಾಗಿರುತ್ತದೆ ಎಂಬುದನ್ನು ವಿಡಿಯೋ ಮೂಲಕ ಮಾಡಬೇಕು ಎಂದು ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.